ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. 2.5 ಎಕರೆ ಲ್ಯಾಂಡ್ ತೋರಿಸ್ಕೊಡ್ತೀವಿ ಬನ್ನಿ. 30 ಲಕ್ಷ ಪರ್ ಎಕರೆ ಅಲ್ಲ, ಟೋಟಲ್ 30 ಲಕ್ಷ. 2.5 ಎಕರೆಗೆ 30 ಲಕ್ಷ. ಆದರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ವಾಸ್ತವ ಜಮೀನು ಹೇಗಿದೆ ಅಂತ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಇದು ಲೈಮ್ ಸ್ಟೋನ್ ಮಿಕ್ಸ್ ಸಾಯಿಲು, ಅಂದರೆ ಸುಣ್ಣಕಲ್ಲು ಮಿಕ್ಸ್ ಸಾಯಿಲು. ಸುಣ್ಣಕಲ್ಲು ಮಿಶ್ರಿತ ಮಣ್ಣಿದು. ಸುಣ್ಣಕಲ್ಲು ಅಂದರೆ ಒಂದು ಟೈಮಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು. ಏನು ಪೇಂಟ್ ಬರೋಕ್ಕಿಂತ ಮೊದಲೇ ಸುಣ್ಣಕ್ಕೆ ತುಂಬಾ ಡಿಮ್ಯಾಂಡ್ ಇತ್ತು. ಆಗ ಇದೆಲ್ಲ ಲೈಮ್ ಸ್ಟೋನ್ ಕಲ್ಲೆಲ್ಲ ತುಂಬ ಡಿಮ್ಯಾಂಡ್ ಇತ್ತು. ಈಗೆಲ್ಲ ಡಿಮ್ಯಾಂಡ್ ಇಲ್ಲ ನೋಡಿ. ತೋರಿಸ್ತಾ ಇದ್ದಲ್ಲ, ಸುಣ್ಣಕಲ್ಲು ಮಿಶ್ರಿತ ಮಣ್ಣು. ಮಡ್ ರೋಡ್ ಅಟ್ಯಾಚು. 1.4 ಕಿಲೋಮೀಟ್ರ್ ಆಗುತ್ತೆ ವಿಲೇಜಿಂದ. ಸ್ವಲ್ಪ ದೂರದಲ್ಲ ಸ್ವಲ್ಪ ಕೆರೆ ಇದೆ. 11 ಕಿಲೋಮೀಟ್ರ್ ಆಗುತ್ತೆ ಬೇಗೂರಿಂದ. 11 ಕಿಲೋಮೀಟ್ರ್ ಫ್ರಮ್ ಬೇಗೂರು, 50 ಕಿಲೋಮೀಟ್ರ್ ಫ್ರಮ್ ಮೈಸೂರು, 175 ಕಿಲೋಮೀಟ್ರ್ ಫ್ರಮ್ ಬೆಂಗಳೂರು. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಯಾಕೆ ಇಷ್ಟು ಕಮ್ಮಿ ರೇಟು ಅಂತಂದರೆ, ಲ್ಯಾಂಡ್ಗೆ ನೋಡಿ ಹೈಟೆನ್ಷನ್ ವೈರು ಹಾದು ಹೋಗಿದೆ ಈ ಜಮೀನು ಮೇಲೆ. ಈ ಹೈಟೆನ್ಷನ್ ವೈರು ಹಾದು ಹೋಗಿದೆ. ತುಂಬಾ ದೊಡ್ಡದೇನಲ್ಲ, ಒಂದು ಲೆವೆಲಲ್ಲಿದೆ ಹೈಟೆನ್ಷನ್ ವೈರು. ಒಂದು 8 ಲೈನು ಹೋಗಿರೋಂಥ ಹೈಟೆನ್ಷನ್ ವೈರು ಮಧ್ಯೆ ಹಾದು ಹೋಗಿದೆ. ಮತ್ತು ಸುಣ್ಣಕಲ್ಲು ಮಿಶ್ರಿತ ಮಣ್ಣಾಗಿರೋದ್ರಿಂದ ರೇಟು 30 ಲಕ್ಷ ಟೋಟಲ್ ಹೇಳ್ತಿರೋದು. ಅದರಲ್ಲೂ ಕೂಡ ಸ್ವಲ್ಪ 1-2 ಬಿಡಿಸ್ಕೊಳ್ಳೋಣ. ಪರ್ ಎಕರೆ ಅಲ್ಲ, ಟೋಟಲ್ಲು 2.5 ಎಕರೆ ಏನಿದೆ ಅಷ್ಟು ಲ್ಯಾಂಡ್ಗೆ 30 ಲಕ್ಷ ಟೋಟಲ್ಲು ಅವರು ಫೈನಲ್ ಅಂತ ಇದೆ. ಕುಂತ್ಕೊಂಡ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅಂದರೆ ಇದು ಸ್ವಲ್ಪ ಖರ್ಚು ಮಾಡ್ತಾ ಒಂದು 5 ಲಕ್ಷ ಖರ್ಚು ಮಾಡಿದ್ರೆ ತುಂಬಾ ಸೂಪರಾಗಿರೋ ಜಮೀನು ಆಗುತ್ತೆ ನೋಡಿ. ಪಕ್ಕದಲ್ಲೆಲ್ಲ ಬೋರ್ ಇದೆ. ಅಲ್ಲಿ ಪಕ್ಕದಲ್ಲಿ ಬೋರ್ ಹಾಕ್ಸಿದ್ರೆ ಕೆಂಪು ಮಣ್ಣು ಎಲ್ಲ ಚೆನ್ನಾಗಿದೆ. ಇಲ್ಲೇನಂದರೆ ಸ್ವಲ್ಪ ಮಣ್ಣೆಲ್ಲ ಕ್ಲೀನ್ ಮಾಡಿಸಿ ಹೊರಗಡೆಯಿಂದ ಒಂದು 5 ಲಕ್ಷ ಖರ್ಚು ಮಾಡಿ ಮಣ್ಣು ಹೊಡ್ಸ್ಕೊಬಿಟ್ರಂತೂ ಸಖತ್ತಾಗುತ್ತೆ ಜಮೀನು. ಒಂದು ಹುಣಸೆ ಮರ ಇದೆ, ಒಂದು ಚಿಕ್ಕದೊಂದು ಮಾವಿನ ಮರ ಇದೆ. ನಿಮಗೆ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಜಮೀನು ತೊಗೊಂಡ್ರು ಕೂಡ ರಿಜಿಸ್ಟ್ರೇಷನ್ ಮುಂಚೆ ನಾವೇನು ಹೇಳ್ತೀವಿ ಜಮೀನು, ಆ ಜಮೀನು ಎಷ್ಟಿದೆ ಅಂತ ನಿಮಗೆ ಸರ್ವೆ ಮಾಡಿಸ್ಕೊಡ್ತೇವೆ. ಗೌರ್ಮೆಂಟ್ ಸರ್ವೇರ್ ಕರೆಸಿ. ಮತ್ತು ನಿಮಗೆ ಲೀಗಲ್ ಏನು ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಜವಾಬ್ದಾರಿ, ನಾವು ಒದಗಿಸ್ಕೊಡ್ತೇವೆ. ಹೈಟೆನ್ಷನ್ ವೈರು ಮತ್ತು ಸುಣ್ಣಕಲ್ಲು ಮಣ್ಣಿದೆ, ಪರವಾಗಿಲ್ಲ, ನಾವು ಪರ್ಚೇಸ್ ಮಾಡ್ತೀನಿ ಅನ್ನೋರು ದಯಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮಗೆ ಈ ಲ್ಯಾಂಡನ್ನು ಕ್ಲಿಯರಾಗಿ ಮಾಡಿಸ್ಕೊಡೋಣ ನಮ್ಮ ಕಡೆಯಿಂದ. ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ ಇದ್ದರೆ ದಯಮಾಡಿ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ಖಂಡಿತ ನಾವು ಸರ್ಚ್ ಮಾಡ್ತಾ ಇರ್ತೀವಿ ಲ್ಯಾಂಡು. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ ಲ್ಯಾಂಡ್ ಸಿಕ್ತು ಅಂದಾಗ ನಾವು ನಿಮಗೆ ರಿಪ್ಲೈ ಮಾಡ್ತೇವೆ. ಮತ್ತು ನಮ್ಮ ಚಾನಲ್ನ ಆಗಾಗ ನೋಡ್ತಾ ಇರಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಮ್ಮದು ಹೊಸ ವೀಡಿಯೋಗಳು ಬಂದಾಗ ನೋಡ್ತಾ ಇರಿ. ನಮ್ಮದು ಮೈಸೂರು ಕಡೆಯಿಂದ ಸೌತು, ಮತ್ತು ನಂಜನಗೂಡು, ಹುಲ್ಲಳ್ಳಿ, ಬೇಗೂರು, ಗುಂಡ್ಲುಪೇಟೆ, ಚಾಮರಾಜನಗರ ಕಡೆ ಮಾತ್ರ ಲ್ಯಾಂಡ್ ಸಿಗೋದು. ಬೇರೆ ಎಲ್ಲೂ ಲ್ಯಾಂಡ್ ಸಿಗೋಲ್ಲ. ದಯಮಾಡಿ ಗಮನಿಸಿ. ಮಳವಳ್ಳಿ ಆಗ್ಬೋದು, ನರಸೀಪುರ ಆಗ್ಬೋದು, ಶ್ರೀರಂಗಪಟ್ಟಣ, ಹುಣಸೂರು, HD ಕೋಟೆ ಎಲ್ಲೂ ಲ್ಯಾಂಡ್ ಸಿಗೋಲ್ಲ. ದಯಮಾಡಿ ಕ್ಷಮಿಸಿ. ನಾವು ಈ ಭಾಗದಲ್ಲಿ ಮಾತ್ರ ಈಗ ಲ್ಯಾಂಡ್ ನೋಡ್ತಾ ಇರೋದು. ಕಾರಣ ನಮಗೆ ಡಾಕ್ಯುಮೆಂಟ್ಸ್ ಆಗಲಿ ಪ್ರತಿಯೊಂದೆಲ್ಲ ವೆರಿಫೈ ಮಾಡೋದಕ್ಕೆ ತುಂಬ ಅನುಕೂಲ ಆಗಿದೆ. ಅದಕ್ಕೋಸ್ಕರ ನಾವು ಈ ಭಾಗದಲ್ಲಿ ಮಾತ್ರ ಲ್ಯಾಂಡ್ ನೋಡ್ತಾ ಇದ್ದೀವಿ. ಆ ಕಡೆ ನಮಗೆ ಪರಿಚಯಗಳಿರಲ್ಲ, ಡಾಕ್ಯುಮೆಂಟ್ಸ್ ಬಗ್ಗೆ ಅರಿವಿರಲ್ಲ, ಗೊತ್ತಿರಲ್ಲ. ಸದ್ಯಕ್ಕೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಚೀಪ್ ಆ್ಯಂಡ್ ಬೆಸ್ಟಲ್ಲಿರೋದು ಇದೊಂದೇ ಲ್ಯಾಂಡು. ಇದಕ್ಕಿಂತ ಕಡಿಮೆದು ಯಾವುದೂ ಇಲ್ಲ. ಮತ್ತು ನಿಮ್ಮ ಬಡ್ಜೆಟ್ ಆಗಲಿ ಪ್ರತಿಯೊಂದಾಗಲಿ ರಿಕ್ವೈರ್ಮೆಂಟ್ ಆಗಲಿ ವಾಟ್ಸಪ್ ಮುಖಾಂತರ ಮಾಡಿದ್ರೆ ಬೆಟರು. 10 ಲಕ್ಷ ಒಳಗೆ 5 ಲಕ್ಷ ಒಳಗೆ ಸಿಗುತ್ತಾ ಅಂತ ದಯವಿಟ್ಟು ಯಾರೂ ಕೇಳೋಕ್ಕೆ ಹೋಗಿ. 5 ಲಕ್ಷ 6 ಲಕ್ಷ 10 ಲಕ್ಷ ಒಳಗೆ ಇರೋದೆಲ್ಲ ಕನಸಿನು. ಸಿಗೋದು ತುಂಬಾ ಕಷ್ಟ ಇದೆ. ಮತ್ತು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಬಗ್ಗೆ ಮಾತ್ರ ಎನ್ಕ್ವೈರಿ ಮಾಡಿ. ಮತ್ತು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ ಮಾತ್ರ ಲ್ಯಾಂಡ್ ಸರ್ಚ್ ಮಾಡಿ ಮತ್ತು ಬಂದು ನೋಡೋಕ್ಕೆ ಬನ್ನಿ. ಮೊದಲೇ ನೀವು ನಿಮ್ಮ ರಿಕ್ವೈರ್ಮೆಂಟು ನಮಗೆ ಇಷ್ಟು ಬಡ್ಜೆಟ್ ಇದೆ, ಪರ್ ಎಕರ್ ಇಷ್ಟು ಬೇಕು ನಮ್ಗೆ ತಿಳ್ಬಿಟ್ರೆ ಅದ್ರ ತಕ್ಕನಾಗಿ ಪ್ಲ್ಯಾನ್ ಹಾಕೊಂಡು ನಾವು ತೋರಿಸ್ಬೋದು. ಯಾಕಂದ್ರೆ ನೀವೆಲ್ಲ ಬಂದು ಒಂದು ದಿವಸ ಸುತ್ತಾಡೋದ್ಮೇಲೆ ಇಲ್ಲ ನಮ್ಮ ಬಡ್ಜೆಟ್ ಜಾಸ್ತಿ ಆಯಿತು, ನಮ್ಗೆ ಆ ರೇಟದು ಬೇಡ, ಕಮ್ಮಿ ರೇಟದು ಬೇಕು ಅಂತ ಆಮೇಲೆ ಯೋಚನೆ ಮಾಡಿದ್ರೆ ಏನು ಒಂದು ದಿವಸ ಸುತ್ತಾಡಿರ್ತೀವಲ್ಲ ಅದೆಲ್ಲ ವ್ಯರ್ಥ ಅಲ್ವಾ. ಅದರಿಂದ ದಯಮಾಡಿ ನೀವು ಮೊದಲೇ ನಮಗೆ ಈ ರೇಟ್ ಇದೆ, ನಮ್ಮದು ಇಷ್ಟು ಬಡ್ಜೆಟ್ ಇದೆ, ಈ ಥರ ತೋರಿಸಿ ಅಂದರೆ ಖಂಡಿತ ಪ್ಲ್ಯಾನ್ ಹಾಕಿ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ರಿಕ್ವೈರ್ಮೆಂಟ್ ತಕ್ಕನಾಗಿರೋಂಥ ಲ್ಯಾಂಡ್ ಮಾತ್ರ ತೋರಿಸ್ಕೊಡ್ತೀವಿ. ಆದಷ್ಟು ಬೇಗನೂ ಕೂಡ ವ್ಯವಹಾರ ಆಗುತ್ತೆ. ದಯಮಾಡಿ ಅನ್ಯತಾ ಭಾವಿಸೋಕೆ ಹೋಗಬೇಡಿ. ನಾವು ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ಇದೆಲ್ಲ ಹೇಳ್ತಿರೋದು. ನಿಮ್ಮ ಸಮಯ ವ್ಯರ್ಥ ಮಾಡೋಕೆ ಹೋಗ್ಬಾರ್ದು ಅನ್ನೋಕ್ಕೋಸ್ಕರ ಹೇಳ್ತಿರೋದು. ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.